ನಾಳೆ ಯಾರು ಈ ಪೃಥ್ವಿಯಲ್ಲಿ ಪರಮ ಪುರುಷನ ಪ್ರಾಣಪತನಗೈಯುವ ಪ್ರಳಯ ಪರಾಕ್ರಮಿ ಈ ನರಹಂತಕ ನರನಾಗ ನಾಡಿಡುವ ಸಂಪಳಕ್ಕೆ ಇಡೀ ಊರಿನ ಜನ ಗಾಢ ಗಾಢ ನಡುಗೆ ನನ್ನ ಕಾಲು ಹಿಡಿದುಕೊಳ್ಳುವರು. ಬಟ್ ಆ ಸರ್ಪದ ಹಲ್ಲಿನಲ್ಲಿ ವಿಷ ತುಂಬಿಕೊಂಡಿದ್ರೆ ಈ ನರನಾಗನಿಗೆ ಪ್ರತಿ ರೋಮ ರೋಮದಲ್ಲೂ ವಿಷ ತುಂಬಿಕೊಂಡಿದೆ. ಅವರಿಗೆ 12 ವರ್ಷ ಸೇಡಿದ್ದರೆ ಈ ನರನಾಗನಿಗೆ ಯುಗ ಯುಗದಲ್ಲ ಸೇಡು. ಎಂದು ಆ ತಲೆ ಮೇಲಿನ ಮಾಂಸಾಹಾರದ ಹಸಿಗೂ ಸಾದ ಆ ಹೇಮಂತನ ತಮ್ಮ ಲೇ ರಾಜೇಂದ್ರ, ನನಗೆ ಎದೆಗೆ 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 ಎದೆಗೊಟ್ಟು ಸಾಕಿನಿಂದ ಹಾರಾಡುತ್ತಿರುವೆಯ ಮಗಳೇ, ಇದರ ನಿನಗೆ ಒಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನರರೂಪದ ನರನಾಗನೇ ಅಲ್ಲ. ತಲಾಟೆ ಲೇ ತಲಾಟೆ. ಶುರುವಾತ್ರಿ ಮಗನ ಗಲಾಟಿ. ನಾವು ಜಾತ್ರೆಯಾಗ ಮಂದಿನ ಸಂಭಾಳಿಸ್ಬೇಕಾರ ನಮಗ ರಗಡಾಗಿ ನೀವು ಅಂತಾದ್ರಾಗ ಒಂದು ಬ್ಯಾರೆ ಮಗನ ಲೇ ತಲಾಟಿ, ಆ ಭಾಗ್ಯಶ್ರೀ ಕಡೆಯಿಂದ ಬರ್ಬೇಕಾದ ಬಡ್ಡಿ ಹಣ ವಸೂಲಿ ಮಾಡಿಕೊಂಡು ಬಂದಿರುವೆ. ಅದು ಬಂದೈತಂತೇನ್ರಿ ದನಿಯಾರ? ಇನ್ನು ಆ ಭಾರ್ಗವಿದು ಹೆಂಗಸರ ಕಡೆ ಬರ್ಬೋದಾದ ಬಾಕಿ ಎಲ್ಲ ಬಂದೈತ್ರಿ. ಆದ್ರ ಹೇಮಂತನ ಕಡೆಯಿಂದ ಅಷ್ಟ ಕಟ್ಟಬಾಗಿ ಐತಂತೇನ್ರಿ? ಏನ
ಬಡ ಬಿಕಾರಿ ನನ್ನ ಮಗಂದು ಆ ಹೇಮಂತ್ ಏನ್ ಅಂದಿಲ್ರಿ ಅಪ್ಪ. ಆದ್ರ ಅವ್ರ ತಮ್ಮ ರಾಜೇಂದ್ರ ಹಾರ್ಯಾಡಿದಂಗ ಹಾರ್ಯಾಡಿದಾನ್ರಿ. ಹಣ ಕೊಡಕ್ ಆಗೋದಿಲ್ಲ ಅಂದನ್ರಿ. ಲೇ ತಲಾಟೆ ಹಣ ಬೇಕಾದಂಗ ಮಳ್ಳನಂಗ ಹಣ ಬೇಕಾದಾಗ ಹಿಂಗ ಬೈದಾನ್ರಿ ಆ ರಾಜೇಂದ್ರ. ಲೇ ರಾಜೇಂದ್ರ ಸುತ್ತ 16 ಹಳ್ಳಿಗೆ ಅಗರ್ಭ ಶ್ರೀಮಂತ ಗಣಿಸಿಕೊಂಡ ಈ ನರನಾಗನಿಗೆ ಬಾಯಿಗೆ ಬಂದಂತೆ ಬಗಳಿದ ಆ ಬಡ ಪಾಯಿ ಮಾತನಾಡ್ತೇನೆ ಸಾವುಕಾರ, ಮಾತನಾಡ್ತೇನೆ. ನಿನಗಷ್ಟೇ ಏಕೆ, ನಿಮ್ಮ ಅಪ್ಪನ ಕೂಡ ಮಾತನಾಡ್ತೇನೆ. ಲೇ ರಾಜೇಂದ್ರ ನನ್ನ ಅರಮನೆಗೆ ಬಂದ ನಮ್ಮ ಅಪ್ಪನ ವಿಷಯ ಎತ್ತಿ ಮಾತನಾಡುವೆಯಾ? ಲೇ ಸಾವುಕಾರ, ನಿನಗಷ್ಟೇ. ಏ ಸಾವುಕಾರ, ಎಲ್ಲೇನೇ ಇರ್ತಿದೆಯೋ ಅಲ್ಲಿ ರಾಜೇಂದ್ರ ಇದ್ದೇ ಇರ್ತಾನೆ. ಬಡವರಿಗೆ ಯಾರೇ ನ್ಯಾಯ ಮಾಡಿದ್ರು ಹೀಗೆ ಮಾಡುವುದು. ಲೇ ರಾಜೇಂದ್ರ ಬರೀ ರಾಜೇಂದ್ರ ಅಷ್ಟೇ ಸಾವುಕಾರ, ಸಿತ್ತು ಹಳೆದ ಸರದಾರರಿಂದ ಬಿರುದ ಪಡೆದ ವೀರ ರಾಜೇಂದ್ರ. ಲೇ ರಾಜೇಂದ್ರ ನೀನೆ ಬಂದು ನಮ್ ತಲಾಟಿ ಬಡ್ಡಿ ಹಣ ಕೇಳಲಿಕ್ಕೆ ಬಂದರೆ ಬಾಯಿಗೆ ಬಂದಂತೆ ಬಗಳಿದೆಯಾ? ನಮ್ಮ ಕೈಯಿಂದ ಕೊಡಲಿಕ್ಕೆ ಆಗುದಿಲ್ಲ ಎಂದು ಹೇಳಿರುವೆಯಾ? ಸಾಲ ಕೇಳಿದ್ರೆ ಸರಿ ಸಾವುಕಾರ, ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ, ಅದಕ್ಕೆ ಬರೋ ವರ್ಷ ಕೊಡ್ತೇವೆ ಅಂತ ಹೇಳಿದ್ರಿ. ಇಲ್ಲ ಕೊಟ್ರಿ ಈಗಲೇ ಕೊಡಿ, ಇಲ್ಲ ನಿಮ್ಮ ಆಸ್ತಿ ವರದ ಕೊಡಿಂದ ಈ ತಲಾಟಿ ನಿಮ್ಮ ನಾಯಿ. ಲೇ ತಮ್ಮ ರಾಜೇಂದ್ರ, ಹಣ ಬೇಕಾದಾಗ ಮಳ್ಳನಂಗ ಬಂದ ಕಡಕ್ ನೋಟಿಸ್ಕೊಂಡ್ ಹೋಗೋತ್ನ್ಯಾಗ ಇವಾಗ ನಮ್ಮ ಹಣ ನಮಗ್ ಕೊಡಂದ್ರ ಹೆಂಗ್ ಮಾತಾಡ್ತಾರ ನೋಡ್ರಿ ಬಡ ಬಿಕಾರಿಗಳು. ಏ ತಲಾಟಿ, ಇನ್ನೊಂದೇ ಸಾರಿ ಬಡವ ಅಂದ್ರೆ ಮಗನೇ ಬಾಳಿರೋ ಹಲ್ಲುಗಳ ಬೆಚ್ಚಿ ಬಿಡವೆ ಬಲು ಎಚ್ಚರ. ನೋಡ್ರಿ ದನಿ, ನೀವ್ ಇರ್ತಾ ಬಕಿನ ಹುಲಿ ಹಾರ್ಯಾಡಿದಂಗ ಹಾರ್ಯಾಡ್ತಾನ್ರಿ. ಅವತ್ತ ಇವ್ರ ಮನಿಗ್ ಹೋದಾಗ ಇವ್ ಮಾತಾಡೋ ಮಾತಕ್ಕ ದೋತ್ರದಾಗ ಒಂದಾಗ ಮಾಡ್ಕೊಂಡನ್ರಿ. ಲೇ ರಾಜೇಂದ್ರ ಒಂದು ಹಕ್ಕಿನ ಗಂಜಿಗೆ ಗತಿ ಇಲ್ಲದ ಬಡ ಬಿಕಾರಿಗಳು ನೀವು. ಇನ್ನು ನಾವು ಸತ್ತ 16 ಹಳ್ಳಿಗೆ ಅನ್ನ ಹಾಕುವ ಹಣವಂತರು. ಲೇ ರಾಜೇಂದ್ರ ಈ ನರನಾಗನಿಗೆ ಉದ್ದಟತನದಿಂದ ಮಾತನಾಡಿ ಉಚ್ಚರಿಸಿದೆಯಾ? ಕೊಂಡೆ ಸುಮ್ಮನೆ ಹಣ ಕೊಟ್ಟರೆ ಸರಿ, ಇಲ್ಲವಾದರೆ ಇಲ್ಲ ಅಂದ್ರೆ ಏನು ಮಾಡ್ತೇವೆ ಸಾವುಕಾರ? ಲೇ ರಾಜೇಂದ್ರ ನನ್ನ ಅರಮನೆಗೆ ಬಂದು ನನಗೆ ಲೇ ಎಂದು ಮಾತನಾಡುವೆಯಾ ಮಗನೇ? ನಾಗ ಮಗನೇ ಎಂದು ಮಾತನಾಡಿದ್ರೆ ನಿನ್ನ ಈ ನನ್ನ ಸನಾತನ ಕೊಡ್ಲಿಯಿಂದ ಮರಣ ಮೃದಂಗ ಬಾರಿಸಿಬಿಡ ಬಲು ಎಚ್ಚರ. ಮರಣ ಮೃದಂಗ ಲೇ ರಾಜೇಂದ್ರ ವೃತ್ತಿಯನ್ನೇ ಗೆದ್ದು ಬಂದ ಈ ಮೃತ್ಯುಂಜಯ ನರ ಹಂತಕ ನರನಾಗನಿಗೆ ಮರಣ ಮೃದಂಗವೇ? ಲೇ ರಾಜೇಂದ್ರ ಈ ನನ್ನ 7 ಬಾರಿನ ಬಂದೂಕಿಗೆ ಈ ಭೂಮಿಗೆ ಬಲಿಯಾಗಿ ಬೀಳುವುದು ಈ ನಿನ್ನ ಕಾಪಿದ ದೇಹ. ತಡ್ರಿ ದನಿಯಾರ,
ನಮ್ಮ ಅರಮನೆಗೆ ಬಂದಂತ ಆಗಮಿಸಿದ ಕೆಲಸ ಏನಂತ ಕೇಳೋಣ್ರಿ. ಹಾಗಾದ್ರೆ ಕೇಳಿ ನೋಡು ತಲಾಟೆ. ಲೇ ತಮ್ಮ ರಾಜೇಂದ್ರ, ನಮ್ಮ ಅರಮನೆಗೆ ಆಗಮಿಸಿದ ಕೆಲಸ ಏನು ತಮ್ಮನಿಂದ? ನೋಡಿ ತಲಾಟೆ ಸಾಹೇಬ್ರೆ, ನಾಳೆ ನಡೆಯುವ ಪಂಚಾಯತ್ ತೀರ್ಮಾನದಲ್ಲಿ ಆ ಬಡಪಾಯದ ಸಾವಿತ್ರಮ್ಮನ ಆಸ್ತಿ ಪತ್ರವನ್ನು ಅವಳಿಗೆ ಕೊಡಿ. ಇಲ್ಲ ಅಂದ್ರ ಸಲ ಬಂದಿದ್ದೇನೆ, ನೆನಪಿರಲಿ. ನಾನೇನು ಬರುತ್ತೇನೆ. ಲೇ ತಲಾಟೆ, ಮತ್ತೆ ನನ್ನ ಹೃದಯದಲ್ಲಿ ಹೊತ್ತಿ ಉರಿಯುತ್ತಿದೆ ಅಗ್ನಿ ಪರ್ವತ. ಆಸ್ತಿ ಪತ್ರ ತಲುಪಿದರೆ ನನಗೆ ಆಗುವುದು ದೊಡ್ಡ ಅವಮಾನ. ಲೇ ರಾಜೇಂದ್ರ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ನಿಷ್ಫಲದಂತೆ ಹೋಗುತ್ತದೆ. ಲೇ ರಾಜೇಂದ್ರ, ಇಂದಲ್ಲ ನಾಳೆ ಮಾಡುವೆ ನಿನ್ನ ಕೊಲೆ. ಅಂದಾಗಲೇ ನನ್ನ ಅಂತರಾಳಕ್ಕೆ ಒಂದು ನೆಲೆ. ಎಲ್ಲರಿಗೂ ಗೊತ್ತಾಗುತ್ತದೆ ಈ ಕಿರಾತಕನ ಕೈ ಚಾಳಕ. ಲೇ ತಲಾಟೆ, ಹಾಕು ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್. ತೂ ಅಪ್ಪ, ಎಂತ ಸಾವಿರಾರು ಮಂದಿ ಹೇಳೋ ಮಾತಲ್ರಿ ಅದ. ಒಳಗ ನಡ್ರಿ, ಎಲ್ಲ ತಿಳಿಸಿ ಹೇಳ್ತೀನಿ ಅಂತೀನಿ. ಆಯ್ತು, ಬೇಗ ಹೇಳು ನಡಿ ತಲಾಟೆ. ಆಯ್ತ್ರಿ ದಣಿಯಾರ. ವಿಕ್ಸಿ ತೆಗೆದುಕೊಂಡು ಆ ಡ್ಯಾನ್ಸರ್ನ ಕರೆದುಕೊಂಡು ಬಾ. ಆಯ್ತ್ರಿ ಅಪ್ಪ ದಣಿಯಾರ.
ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಅಲ್ಲದು ಸತ್ಯಮೇವ ಜಯಂತಿ. ಸತ್ಯ ಸತ್ತು ಹೋಗಿದೆ ಈ ಜಗತ್ತಿನಲ್ಲಿ. ನಾವು ಸತ್ಯ ನ್ಯಾಯ ಧರ್ಮ ನೀತಿಯನ್ನು ನಿತ್ಯ ಎತ್ತಿ ಹಿಡಿದರೆ ನಮ್ಮಂತವರಿಗೆ ಕತ್ತಿಗೆ ಬರುತ್ತೆ ಬೃಹತ್ ಆಪತ್ತು. ಅದಕ್ಕೋಸ್ಕರ ಈ ಹಾದಿಯಲ್ಲಿ ತಲವಾರು ಹಿಡಿದು ತಲೆ ಎತ್ತಿ ನಿಂತಿದ್ದಾನೆ ಈ ಜಗತ್ತಿನ ಭೂಗಲ ಲೋಕದ ದೊರೆಯಾಗಿ. ಪರಪುರುಷರ ಆಸ್ತಿಯನ್ನು ನಶಿಸಿಪಡಿಸಿಕೊಂಡು ಸುಸಂಸ್ಕೃತ ವೇಷ ಧರಿಸಿ ನಾನಾ ಪೂರ್ಣ ಪರಿಸರವನ್ನು ಮೆರೆಯುತ್ತಿರುವ ಅಮಾನುಷ ವ್ಯಕ್ತಿಗಳು ಈ ಅಸ್ತ್ರದಿಂದ ಕತ್ತರಿಸಿ ಹಾಕುವುದೇ ನನ್ನ ಮೂಲ ಉದ್ದೇಶ. ಹಲೋ ಗರುಡ ಸ್ಪೀಕಿಂಗ್. ಹೇಳಿ ಏನಾಗಬೇಕು? ಇಲ್ಲಿಂದ ನಾವು ಲ್ಯಾಂಡ್ ಒಳಗೆ ಬೆಂಗಳೂರಿಗೆ ಸ್ಮಗ್ಲಿಂಗ್ ಮಾಡಬೇಕಿತ್ತು. ಆಲ್ ರೈಟ್. ಓಕೆ ಬಾಸ್, ನೀವು ಹೇಳಿದ್ರೊಳಗೆ ಅದು ಸ್ಮಗ್ಲಿಂಗ್ ಮುಗಿಸ್ಬಿಡಿ. ಓಕೆ ಓಕೆ. ಜೈರಾಜ್, ಜೈರಾಜ್, ನೀನು ಅತ್ತಳ ಬಿತ್ತಳ ಪಾತಾಳದಲ್ಲಿ ಅಡಗಿದ್ದರು. ನಾಳೆ ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗೆ ನೀನು ಕತ್ತರಿಸಿ ನನ್ನ ಕತ್ತಿಗೆ ರಕ್ತಾಭಿಷೇಕ ಮಾಡುತ್ತಿದ್ದರೆ ನನ್ನ ಹೆಸರು ಗಂಡಲೇ ಗರುಡನೇ ಅಲ್ಲ. ಈ ಗರುಡ ಬರ್ಬೇಕಾದ್ರೆ ಬರಗೈನಲ್ಲಿ ಬರ್ತಾನೆ, ಹೋಗ್ಬೇಕಾದ್ರೆ ನಿಮ್ಮ ಬಂಡರ ಪೂರ್ಣ ಹೋಯ್ತಾನೆ. ಬೇರುಂಡ ಗಂಡ ಬೇರುಂಡ ಈ ಗರುಡ.